ಎಷ್ಟು ನಿನ್ನ ವಯಸ್ಸು? 70 ವರ್ಷ. ನಿನ್ನ ಲೈಫ್ ಹಾಳು ಮಾಡಿಕೊಂಡೆ, ನೀನೇನು ಲೈಫಲ್ಲಿ ಅಚೀವ್ ಮಾಡಿಲ್ಲ. ಆಗ ಅವ್ನು ಕೇಳಿದ್ನಂತೆ, ನೀವೇನು ಮಾಡಿದ್ದೀರಾ? ನಾನು ಕಷ್ಟಪಟ್ಟು ಓದ್ದೆ, ಅದಾದಮೇಲೆ ದೊಡ್ಡ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ, ಅದಾದಮೇಲೆ ಕೋಟ್ಯಾಂತರ ರೂಪಾಯಿ ಸಂಪಾದಿಸಿದೆ, ಅದಾದಮೇಲೆ ಒಳ್ಳೆ ಮನೆ ತಗೊಂಡೆ, ಅದಾದಮೇಲೆ ಮದುವೆ ಆದೆ, ಅದಾದಮೇಲೆ ಮಕ್ಕಳಾದ್ರು, ಅದಾದಮೇಲೆ ಹೆಂಡತಿ ಮಕ್ಕಳ ಜೊತೆ ಹ್ಯಾಪಿಯಾಗಿದ್ದೀನಿ. ಈಗ ರಿಟೈರ್ಡ್ ಆಗಿ 40 ವರ್ಷದ ನಾನು ಅದೇ ಮಾಡ್ತಿದ್ದೀನಿ, ಹೋಗಲೇ ಅಂದಂತೆ. ಸರ್, ಸಂತೋಷವಾಗಿರೋಕ್ಕೆ ಓದಿ ಸಕ್ಸಸ್ ಆಗಿ ದುಡ್ಡು ಮಾಡಿ ಫ್ಲ್ಯಾಟ್ ತಗೊಂಡು 20-25 ವರ್ಷ ಸ್ಟಡೀಸು, 25ರಿಂದ 30 ವರ್ಷ ಗೊಂದಲ, 16ರಿಂದ 20 ವರ್ಷ ಹೆಂಗಿರುತ್ತೆ ಗೊತ್ತಾ ಸರ್? ಇಂಥವ್ರನ್ನೇ ಮದುವೆ ಆಗಬೇಕು. 20ರಿಂದ 25 ವರ್ಷ ಒಳ್ಳೆ ಹುಡುಗಿನ ಮದುವೆ ಆಗಬೇಕು. 25ರಿಂದ 30 ವರ್ಷ ಅರ್ಥ ಮಾಡ್ಕೊಳ್ಳೋ ಹುಡುಗಿನ ಮದುವೆ ಆಗಬೇಕು. 30 ವರ್ಷ ಆದರೂ ಆಗಲ್ಲ, ಯಾರೋ ಒಬ್ರು ಮದುವೆ ಆಗ್ತೀವಿ ಅಷ್ಟೇ. ಇದೇ ನಿಜ. ನಿಮ್ಮ ಮಗನ ಕೇಳಿ ಸರ್, ಸುಮ್ಮನೆ ನಿಮ್ಮ ಮಗನ ಕೇಳಿ, ನಿಮ್ಮ ಮಗನ ಮಗಳನ್ನ ಕೇಳಿ, ಎಷ್ಟು ಬಿಲ್ಡಪ್ ಕೊಟ್ಟಿರ್ತಾರೆ. ಓಹ್, ನನ್ನನ್ನು ಮದುವೆ ಆಗಬೇಕು ಅಂದರೆ ಕ್ಯೂವಲ್ಲಿ ನಿಲ್ಲಬೇಕು. ಸೇಮ್ ನಾನು ಇದೇ ಹೇಳ್ತಿದ್ದೆ, ನಾನು ಕ್ಯೂವಲ್ಲಿ ನಿಂತ್ಕೊಂಡ್ರು ಕೊಡಲಿಲ್ಲ ಸರ್, ಇದು ನಿಜ. ಈಗ ನೋಡಿ, ಈ ಏಜಲ್ಲಿ ನಾನು ಮದುವೆ ಆಗ್ಬೇಕಾದ್ರೆ ಕ್ಯೂವಲ್ಲಿ ನಿಲ್ಲಬೇಕು. ನೀವು ನಿಂತ್ಕೊಂಡ್ರು ಕೊಡಲ್ಲ. ಅಪ್ಪಿತಪ್ಪಿ ಆಧಾರ್ ಕಾರ್ಡ್ ಕೊಟ್ಟಿಲ್ಲ, ಮದುವೆನೇ ಆಗಲ್ಲ. ಅಪ್ಡೇಟ್ ಮಾಡಿಸ್ಕೊಡಿ. ಆಧಾರ್ ಕಾರ್ಡ್ ಕೊಟ್ಟರೆ ಮದುವೆನೇ ಆಗಲ್ಲ. ಇನ್ನೇನಾದ್ರೂ ಈ ಪಂಚಾಯತಿಯಲ್ಲಿ ತೆಗೆದಿರೋ ರೇಷನ್ ಕಾರ್ಡ್ ಕೊಟ್ಟರೆ ಅಕ್ಸೆಪ್ಟೇ ಮಾಡಲ್ಲ. ಇನ್ನು ಕೆಲವರು ಫೋಟೋ ಹೆಂಗಿರುತ್ತೆ ಅಂದರೆ QR ಕೋಡ್ ಇದ್ದಂಗಿರುತ್ತೆ. ಅಷ್ಟು ಚೆನ್ನಾಗಿ ತೆಗೆದಿರ್ತಾರೆ ಪಂಚಾಯತಿಯಲ್ಲಿ ಫೋಟೋ. ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ, ನಾವೆಲ್ಲರೂ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ನಾವು ಬದುಕ್ತಿರೋದ ಭ್ರಮೆಯಲ್ಲಿ. ಏನಾದರೂ ಮಾತಾಡಿದ್ರೆ ಕೆರಿಯರ್ ಅಂತೀವಿ, ಫ್ಯೂಚರ್ ಅಂತೀವಿ. ಮಗ ಫೇಲ್ ಆಗಿ ಅವನು ಹೇಳ್ತಾನೆ, ಸರ್, ತಂದೆ ಮತ್ತು ಮಗ ಕಾರಲ್ಲಿ ಹೋಗ್ತಾ ಇದ್ರಂತೆ. ತಂದೆ ಡ್ರೈವ್ ಮಾಡ್ತಿದ್ರೆ, ಪಕ್ಕದಲ್ಲಿ ಮಗ ಕುತ್ಕೊಂಡಿದ್ದಾನೆ. 70ಯಲ್ಲಿ ಹೋಗ್ತಾ ಇದೆ, ಪಕ್ಕದಲ್ಲಿ ಒಂದು ಬೆನ್ಸ್ ಹೋಯ್ತಂತೆ. ಮಗ ಎತ್ಕೊಂಡು, ಅಪ್ಪ 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 ಪ್ಲೀಸ್ ಆ ಬೆನ್ಸ್ನ ಸೈಡ್ ಹೊಡಿ ಅಂದರೆ, ಸುಮ್ಮನೆ ಇರಲಿ. ಅಪ್ಪ ಬೇಗ ಬೆನ್ಸ್ನ ಸೈಡ್ ಹೊಡಿಲೇಬೇಕು ಇವಾಗ. ಸುಮ್ಮನೆ ಇರೋ, ಬೇಗ ಬೆನ್ಸ್ನ ಸೈಡ್ ಹೊಡಿಯಪ್ಪ. ಹೊಡಿಯೋಕ್ಕಾಗಲ್ಲ. ಯಾಕೆ? ನಮ್ದು ಮಾರುತಿ 800 ಮಗ, ಬೆನ್ಸ್ನ ಸೈಡ್ ಹೊಡಿಯೋಕ್ಕಾಗಲ್ಲ. ನನ್ನ ಯೋಗ್ಯತೆನೂ 70% ಏನಪ್ಪ. ನೀನು ಎತ್ಕೊಂಡು ಬೆನ್ಸ್ ಜೊತೆ ಕಂಪೇರ್ ಮಾಡಿದ್ರೆ, ನೀವು ಇಟ್ಟಿರೋ ಕಾರೇ BMW ಒಂದು ಸೈಡ್ ಹೊಡಿಯಲ್ಲ ಸರ್. ಮಕ್ಕಳ ಮೇಲೆ ಸ್ಟೇಟ್ ರ್ಯಾಂಕ್ 98 ಬಾ, 99 ಬಾ, ಸ್ಟೇಟ್ ಫಸ್ಟ್ ಬಾ, ಆಲ್ ಇಂಡಿಯಾ ಟಾಪರ್ ಆಗೋದು. ಸರ್, ಹುಲಿ ಹೊಟ್ಟೆ ಹುಲಿನೇ ಸರ್ ಹುಟ್ಟೋದು, ನಿಮ್ಮ ಕೂಸು ಸರ್ ಅದು. ವಾಯು ನಾನು ಹೇಳೋದು, ಯೋಚನೆ ಮಾಡಿ. ಮಕ್ಕಳ ಮೇಲೆ ಅನ್ಡ್ಯೂ ಪ್ರೆಷರ್ ಹಾಕಬೇಡಿ ಸರ್. ವೈಟ್ ಕೋಟಲ್ಲಿ ನೋಡಬೇಕಾಗಿರೋ ಮಗ ಅವಾಗಲೂ ಡಿಪ್ರೆಷನ್